ಮನಿ ಕಟ್ತೀರೇನು ಗಾಡಿ ಕಟ್ತೀರಿ? ಶಿರ್ಸು, ಮನಿ ಕಟ್ತೀರೇನು ಗಾಡಿ ಕಟ್ತೀರಿ? ಮನಿಯನ್ನು ಕಟ್ಟಂಗಿಲ್ರಿ. ಮತ್ತು ಮನಿ ಅಂತಿರ್ಲಿ ಅದಕ್ಕೆ. ನಡುವಿರ್ತಕ್ಕಂಥ ಆಕಾಶಕ್ಕೆ ಕರಿತಿರ್ಲ ಖುಲ್ಲಾ ಜಾಗ, ಅದು ಮನಿ. ಗ್ವಾಡಿ ಬಿದ್ರು ನಾ ಜಾಗ ಇದ್ದೇ ಇರ್ತದ, ಗ್ವಾಡಿ ಇದ್ರೂ ಜಾಗ ಇರ್ತದ. ಹಂಗ ಪುಣ್ಯಾತ್ಮರಿ ಆತ್ಮ ಅಂತಕ್ಕಂಥದ್ದು ಏನತ್ಲ 9 ಮಗ್ಗಿ ಇದ್ದಂಗಿದು. 9 ಮಗ್ಗಿ ಎಣಿಸಿ ನೋಡ್ರಿ. 9 2 18, 8 1 ಕೂಡಿಸ್ರ 9 3 27, 2 7 ಕೂಡಿಸ್ರ ಕೊನೆ ತನಕ ಹೇಳ್ಕೊತಿರು 9 ಉಳಿತದ. 9 8 ಎಣಸ್ರಿ. 8 2 16, 6 1 ಕೂಡಿಸ್ರ 7 ಅಥವಾ 1 ಕಡಿಮೆ ಆತ. ಇದು ಪ್ರಪಂಚ ಹಂಗೈತಿ ನೋಡ್ರಿ. ಪ್ರಪಂಚ ನೀ ಬೇಕಾದಷ್ಟು ಗಂಟು ಹಾಕದಕ್ಕೆ, ಬೇಕಾದ ಗದ್ಲ ಮಾಡಿ ಸುಡುಗಾಡು ಮಾಡಿ ಆಸೆ ಮಾಡಿ ಅದು ಬೇಕು ಇದು ಬೇಕತ್ತು ಗೋಳಿ ಮಾಡಿ ಕೊನೆಗೆ ಒಂದ್ ದಿವ್ಸ ಯಾರಿಗೆ 10 ರೂಪಾಯಿ ನೀಡ್ಲಾರ್ದ ಹಾದಂದ್ರ ಅವನಂತ ದಾನಿ ಜಗತ್ನಾಗ ಯಾರು ಇಲ್ಲತ್ತ. ದಾನ ಮಾಡ್ಲಾರ್ದ ಅಂತ ದಾನಿ ಜಗತ್ನ ದಾನಿ ಹಾಕನಂತೀರಿ ನೀವು. ಮತ್ತು ವಾದ ಬಳಕೆ ಎಲ್ಲ ಒಮ್ಮೆ ಕೊಟ್ಟೋಗ್ಬಿಡ್ತಾನಲ್ಲ, ಮತ್ತೆ ಮಾಡೋದ್ರಿ. ವಾದ ಬಳಕೆ ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಹೋಗ್ತಾನೆ, ಇಲ್ಲಿದಲ್ಲಿ ಬಿಟ್ಟು ಹೋಗ್ತಾನೆ, ಯಾರು ಕೊಡೋದನ? ಅದಕ್ಕೆ ಪುಣ್ಯಾತ್ಮರೇ, ನಂದೊಂದು ಕಳಕಳಿ ವಿನಂತಿ, ಇರುತ್ತಾನ ಅದನ್ನು ಅನುಭವಿಸ್ರಿ, ಕದನ ಮಾಡಬೇಡ್ರಿ, ಸೀಮಿ ಸಲುವಾಗಿ ಹೊಡೆದಾಡಬೇಡ್ರಿ. ಭೂಮಿ ತಾಯಿ ಅಂತಾಳತ್ತ, ನನಗೆ ಸ್ಕ್ವೇರ್ ಫುಟ್ ಮೇಲೆ ಕಿಮ್ಮತ್ತ ಮಾಡಾಕತ್ತೀರಿ. ನನ್ನ ಸ್ಕ್ವೇರ್ ಫುಟ್ ಮೇಲಿಗೆ ನನ್ನನ್ನು ಸ್ಕ್ವೇರ್ ಫುಟ್ ಮೇಲೆ ಕಿಮ್ಮತ್ತು ಮಾಡ್ಲಾಕತ್ತೀರಿ. ಖರೆ ಕೊನೆಗೆ ಒಂದು ದಿವಸ ನಿಮ್ಮನ್ನ ಕಿಮ್ಮತ್ತಿಲ್ಲದಂಗ ನನ್ನ ಒಳಗೆ ತಗೊಳಕಿದ್ದೀನಿ ಅನ್ನೋದು ನಿಮ್ಮ ತಲೆಯಾಗಿರ್ಲಿಕ್ಕೆ ಬೇಕಾ ಬೇಡ್ರಿ? ಯಾಕೆ ನಾವು ಅದಕ್ಕೆ ಬಂದವ್ರು ಪುಣ್ಯಾತ್ಮರೇ? ಆಟ ಮಾಡ್ಲಕ್ ಬಂದವ್ರು ನಾವು. ಬರಿತಾರಲ್ಲ ಬೆಳಿಗ್ಗೆ ಸಿದ್ದಪ್ಪ ಭಾಳ ದೊಡ್ಡವಪ್ಪ, ಮೇಲಿನ ಸಾವುಕಾರ, ಕಟ್ಟಿ ಭೂಮಿ ಮೇಲೆ ಕಟ್ಟಿಸ್ಬಿಟ್ಟು ಅವನು ನಾಟಕ ತೇಟಾರ. ಆಟಕ್ಕೆಲ್ಲ ತಂದು ಹಚ್ಚ ನಮಗ. ಆಟ ನಡೆದದ ಅವನ ಹೆಸರು ಮೇಲೆ. ಆಟದ ಮಂದಿಗೆ ಊಟಕ್ಕೂ ಕೊಡಾಕತ್ತೇನ. ಖರೆ ಆಟದ ಮಾಲಕ್ ಏನತಕ್ಕ ಯಾರಿಗೆ ಕಂಡಿಲ್ಲತ್ತ. ಆಟ ಮುಗಿದ ಮೇಲೆ ಬಣ್ಣ ಒರೆಸ್ಕೊಂಡು ಹೋಗೋದೈತಿ ಇಲ್ಲಿ ಬರಿಗೈಲಿ ತಿಳ್ಕೊಂಡು ಹೇಳಾಕತ್ತಾರ. ಯಾರು ಶಾಶ್ವತರವರದಾರ್ರಿ ಪುಣ್ಯಾತ್ಮರೇ? ಬೇಕು ಬೇಕು ಬಯಕೆ ಬಯಕೆ ಬಯಕೆ, ಬದುಕು ಬಯಕೆಗಳ ಬಲೆ. ಸುತ್ತಾಕೋತ್ ಕೂತಿದ್ದೀವಿ ನಾವು. ಒಂದಗಣ ಒಂದು ಅಂತಿರಿಲ್ಲ. ಅದಕ್ಕೆ ಇಲ್ಲಿ ಚೌಡಯ್ಯನವ್ರ ವಚನ ಎಷ್ಟು ಸೂಕ್ತವಾಗ್ತದ. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಲೆದರತ್ತ. ಚಿಂತೆ ಚಿತೆ ಚಿಂತನ. ನೀನು ಬದುಕು ಪುಣ್ಯಾತ್ಮರೇ ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ವ್ಯರ್ಥ ಹೋಯಿತು ಎನ್ನಾವಿಷ್ಯ ಅಂತ ಹೇಳ್ತಾರ. ಸಾರ್ಥಕ ಆಗಲಿಲ್ಲ, ವ್ಯರ್ಥ ಹೋಯಿತು ಈ ಆವಿಷ್ಯ ಅಂತ ಹೇಳ್ತಾರ. ಎಲ್ಲಿ ಹೋಯ್ತಿರಿ? ಅದಕ್ಕೆ ಪಲ್ಲವರು ಹೇಳ ನಿಜಗೊಂಡ್ರು, ತಳುವುದೇ ಮಾಡ್ಪುದಾವುದು ಭವಹರಣ. ತಾತ್ಕಾಲವಾಗಿ ಮಾಡ್ಕೋಬೇಕಾಗಿದ್ದು ಏನು ಅಂತಕ್ಕಿದ್ರೆ ಹುಟ್ಟು ಸಾವುದು ಕೊಂಡಿ ಕಡ್ಕೋಪ. ತಾತ್ಕಾಲವಾಗಿ ರಿಕಿತ್ವೆ ಪೌಂಕ ಗುರುಕ ಉಪದೇಶ ತಿಳಿರಿ. ಯಾಕೆ ತಾತ್ಕಾಲ ಅಂತ ಕೇಳಿದ್ರೆ, ನಾಳೆ ನರಜನ್ಮಕ್ಕೆ ಮತ್ತೆ ನಿನಗ ಪಾಳೆ ಬರ್ತತಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೊಳ್ಳಿ ಮನುಷ್ಯನಾಗಿ ಹುಡ್ತಿ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ಇದೇ ಕೊನೆಗಳಿಗೆ ಇದೇ ಕಡಿ ಚಾನ್ಸ್ ಅಂತ ಇರ್ತಾರಲ್ಲ, ಕಡಿ ಜಾತ್ರೆ ಅಂತ ಹೇಳ್ತಾರಿಲ್ಲ. ನೀ ಯಾವಾಗ ಸತ್ರ ವಾರದ 7 ದಿನದಾಗ ಸಾಯ್ಬೇಕು, ಅದನ್ನ ಬಿಟ್ಟು ಸಾಯವರದ್ರು. ಆಯ್ತಾರ ಹಿಡಿದ್ರೆ ಲೆಕ್ಕ ಮಾಡ್ರಿ, ಸೋಮವಾರ ಹಿಡಿದ್ರೆ ಲೆಕ್ಕ ಮಾಡ್ರಿ, ಅಟ್ರಾಗ ಹೋಗ್ಬೇಕಲ್ಲ. ಅದಕ್ಕೆ ಕ್ರಾಂತಿಕಾರ ಸಂತ ಹೇಳಿದ, ಸೋಮವಾರ ಜನ್ಮ ಹುಯೆ, ಮಂಗಳವಾರ ಬಡಿ ಹುಯೆ, ಬುಧವಾರ ಲಗ್ಗಿನ ಹುಯೆ, ಗುರುವಾರ ಬಚ್ಚಾ ಪೈದೆ ಹುಯೆ, ಶುಕ್ರವಾರ ಬಿಮಾರ ಪಡೆ, ಶನಿವಾರ ಆಸ್ಪತ್ರೆ ಗಯೆ, ರವಿವಾರ ಚಲ್ ಹೆಸೆ, ಹೇ ಜಿಂದಗಿ ಖಾಯ್, ಹೇ ಜಿಂದಗಿ ಖಾಯ್. ಹೌದಿಲ್ಲ? ಸೋಮವಾರ ಹುಟ್ಟಿದಿ, ಮಂಗಳವಾರ ದೊಡ್ಡ ಮಾದಿ, ಬುಧವಾರ ಲಗ್ನ ಮಾಡ್ರು, ಗುರುವಾರ ಜಡ್ಡಿಲೆ ಬಿದ್ದಿ, ಶುಕ್ರವಾರ ಮಗನಿಗೆ ಹಡದಿ, ಶನಿವಾರ ಹೋದ ದವಾಖಾನೆಗೆ ಹಾಕರು, ರವಿವಾರ ದಿವಸ ಕಡಿ ಜಾತ್ರೆ ಕಡ್ಯಾಕ್ ಮಾಡ್ಕೊಂಡು ಕಾಕ ಹೊಂಟ ಪಟಾಕಸಿ ಹರ್ಷೆ ಬಿಟ್ಟಿರ್ತಾರ. ಅಕಸ್ಮಾತ್ ಭಾಳ ತಕ ಇಟ್ಕೊಂಡು ಕೂತ್ರ ಎಷ್ಟೋ ತಕ ಇಟ್ಕೊಂಡು ಕುಂದಿರ್ತಾರೋ, ಎಬ್ಬಸ್ರಿದನ್ನಿರ್ತಾರೆ. ಎಬ್ಬಸ್ರಿ ಹೊತ್ತ ಹೋಗುವ ಮುನ್ನ ಹೊರಗೆ ಹಾಕು ಇದನ್ನ. ಸತಿ ಸುತರು ಯಾರು ನಿನಗಾಗಬಲ್ಲರೆ ಆಗಬಾಲು. ಅದಕ್ಕೆ ಬರ್ತಾರೆ ಪುಣ್ಯಾತ್ಮರೇ, ಸಂತಿಗೆ ಬರುವಾಗ ಬಲು ಪ್ರೀತಿ, ಸಂತಿ ಮಾಡಿಕೊಂಡು ಹೋಗಾಗ ಯಾಕ ಚಿಂತಿ, ಏಸ ದಿವಸ ಎಲ್ಲಿ ಇರಬೇಕಂತಿ, ನಾಳೆ ನಮ್ಮ ಜಕಾತಿ ರೊಕ್ಕಕ್ಕೆ ಏನಂತಿ ಅಂತ ಕೇಳ್ತಾರ ಪುಣ್ಯಾತ್ಮರೇ. ಅದಕ್ಕೆ ನಾವು ಇರುತ್ತಾನ ಬೇಕು ಬೇಕು ಅಂತಕ್ಕಂಥದ್ದು ಭಿಕ್ಷಾ ಪಾತ್ರೆ ತೆಳಗ್ ಹೋಗೋದು.
ಕೆಳಗೆ ಹೋಗೋದು ಇದು ನಂದಲ್ಲ, ಇದೆಲ್ಲ ನೀ ಕೊಟ್ಟ ಉಡುಗೊರೆ, ನೀ ಕೊಟ್ಟಿರ್ತಕ್ಕಂಥ ನೀನಿತ್ತ ವರವಲ್ಲವೇ, ಹೂವು ಹಣ್ಣು ಎಲ್ಲವೂ ನಿಂದೈತಪ್ಪ. ನಿನ್ನ ಅಂಗಳದೊಳಗೆ ನನಗೊಂದು ಅವಕಾಶ ಕೊಟ್ಟಿದೆ ಭಗವಂತ, ನಿನ್ನ ಅಂಗಳದಾಗ ನನಗೊಂದು ಅವಕಾಶ ಕೊಟ್ಟು ಬಿಟ್ಟಿದೀಪ, ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಅಂತಕ್ಕಂಥದ್ದು ನನ್ನ ಅಪೇಕ್ಷೆ ಇಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಭಗವಂತ ಕೊಡಲಿಕ್ಕೆ ಕೂತಂದ್ರ ಚಪ್ರ ಹರಿದು ಕೊಡ್ತಾನತ್, ಒಯ್ಲಿಕ್ಕೆ ಕೂತಂದ್ರ ಹಲ್ಲು ಮುರ್ಕೊಂಡು ತಗೊಂಡು ಹೋಗ್ತಾನತ್. ಅದಕ್ಕೆ ನಾವೇನು ಆಗಬೇಕಾಗಿತ್ತು ಅಂತ ಕೇಳಿದ್ರೆ, ಈ ಬದುಕಿನೊಳಗೆ ಸಂತೋಷ ಆನಂದ ನೆಮ್ಮದಿನಿಂದ ಬದುಕಬೇಕಾಗಿತ್ತಂದ್ರ ಏನು ಪರಮಾತ್ಮ ಕೊಟ್ಟಲ್ಲ ಸಾಕಪ್ಪ. ದೇವರಿಗೆ ನಾವು ಬೇಡ್ಕೊಳಕ್ ಹೋಗ್ತೀವ್ರಿ, ಏನು ಭಕ್ತಿ ಸಮರ್ಪಣೆ ಮಾಡಕ್ ಹೋಗ್ತೀವ್ರಿ, ಕಂಟಿನ್ಯೂ ಗೃಹಲಕ್ಷ್ಮಿ ಬರ್ಲಿತ್ ಬೇಡ್ಕೋತೀರಿ. ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಾರ, 111 ವರ್ಷ ಬದುಕಿರತಕ್ಕಂತ ಶಿವಕುಮಾರ ಶಿವಯೋಗಿಗಳು ಹೇಳ್ತಾರ, ದೇವರು ಮುಂದೆ ಹೋಗಿ ನನಗೆ ಕಷ್ಟ ಕೊಡಬೇಡ ಕಷ್ಟ ಅದಾವತ್ ಹೇಳ್ಬೇಡತ್. ಆ ಕಷ್ಟಕ್ಕೆ ಹೇಳುದತ್ತ, ನನ್ನ ಹಿಂದೆ ದೇವರದ ನೀ ಎಚ್ಚರಾಗಿರುತ್ತೆ ತಿಳ್ಕೊಂಡು ಅವಕ್ಕೆ ಹೇಳುದತ್ತ. ಬೇಕಲ್ರಿ, ಎಷ್ಟು ಕಷ್ಟ ಕೊಡ್ತೀವಿ ಕೊಡು, ತಡ್ಕೊಳ್ಳಂತ ಶಕ್ತಿ ಒಂದನ್ನು ಇಡುವ ತಿಳ್ಕೊಂಡು ಮಾನವವರು ಬೇಡ್ಕೊಂಡು ಬಂದಾರ ಪುಣ್ಯಾತ್ಮರೇ. ಅದಕ್ಕೆ ಬದುಕಿನೊಳಗೆ ಅವ್ರು ಏನು ಬೇಡ್ಕೊಂಡಿರತ್ತಕ್ಕಿದ್ರೆ, ಮಾನ ಮುಚ್ಚೋ ಪುರತಕ್ಕೆ ಬಟ್ಟಿ, ಹೊಟ್ಟೆ ತುಂಬ ಒಂದಿಷ್ಟು ಅನ್ನ, ಇದು ಕೊಟ್ಟು ಬಿಟ್ಟಿದಿ ಸಾಕು, ಇದಕ್ಕಿಂತ ಏನೂ ಬೇಕಾಗಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ತುಕಾರಾಮ್ ಮಹಾರಾಜ್ ಹೋದಾಗ ಪರಮಾತ್ಮ ಪಾಂಡುರಂಗ ವೈಕುಂಠದ ಒಡೆಯ ತಲಿ ತೆಳಗ ಮಾಡ್ತದತ್. ರುಕ್ಮಿಣಿ ಕೇಳಿದ್ರತ್ತ, ಎಲ್ಲಾರ ಬರೋಣ ತಲಿ ಎತ್ತಿ ದರ್ಶನ ಕೊಡುತ್ತಿ, ಅವನು ಬರೋಣ ಯಾಕೆ ತಳಗ್ತು, ಯಾಕೆ ತಲೆ ತಳಗ ಮಾಡ್ತಿ, ಅವ ಏನೂ ಬೇಡ್ಕೊಂಡಿಲ್ಲ ದೇವಿ, ಅಕಸ್ಮಾತ್ ಅವ್ ಬೇಡಿದ್ರು ಕುಡು ಸಾಮಾನು ನನ್ನ ಬಲ್ಲೆ ಇಲ್ಲ ಅಂತ. ಬೇಡ್ಕೊಳಕ್ ಹಚ್ಚರನ, ನೀ ಗದ್ದಲಕ್ಕ ಹೋಗ್ಬೇಡ, ಹಚ್ಚನ್. ಪಾಂಡುರಂಗ ರಾಮಕೃಷ್ಣ ಹರಿ ಅಂತ ತಿಳ್ಕೊಂಡು ಭಗವಂತ ಪಾಂಡುರಂಗನ ಧ್ಯಾನದೊಳಗೆ ತುಕೋಬರಾಯರ ಕಾಲಹರಣ ಮಾಡ್ತಿದ್ರು. ಲಕ್ಷ್ಮಿ ಬಂದ್ಬಿಟ್ಲು. ಹೇಳ್ತೀರಿ ನೀವು, ವಲ್ ಕಬ್ಜ ಭಾಗ್ಯಲಕ್ಷ್ಮಿ, ಕರ್ತರ ಕಮಲೆ ಸರ್ವಧಾನದ ಲಕ್ಷ್ಮಿ, ವೀರದಂಡೆ ಜಯಿತು ಜಯ ಸರ್ವ ಸಾಮ್ರಾಜ್ಯ ಲಕ್ಷ್ಮಿ. ಎಲ್ಲಾನು ಲಕ್ಷ್ಮಿನಿಂದ ನಡೆದೈತಿ ಅಂತ ನಾವು ಹೇಳ್ತೀವಿ. ಕಂಚನಂ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ತುಕಾರಾಮ್ ಮಹಾರಾಜ ಕಲ್ಲಿನ ಬಂಗಾರದ ತಾಳ ತಗೊಂಡು ಬಡಿಯೊಟ್ಟು ಶ್ರೀಮಂತಿಕಿತ್ತು. ಗುರುಗಳು ಬಂದು ಕನಸಿನ ಹೇಳ್ತಾರ, ಒಂದ್ ದಿವಸ ಇದು ಮುಣುಗಿಸ್ತದ, ಇದರಿಂದ ಶಾಶ್ವತ ಇಲ್ಲ, ಇದನ್ನ ಬಿಟ್ಟು ಹೊರಗೆ ಬಾತ. ನಹಿ ದೇಹಾಸು ಭರವಾಸ್, ಆಸೆಕ್ಕೆ ಬಿದ್ದ ಜೀವಾಗ ಹಾಸಿ ಮಾಡ್ಕೊಳಕ್ ಹೋಗ್ಬಾರ್ದು. ಅವಾಗ ಕಲ್ಲಿನ ತಾಳ ಬಡ್ಕೊಂತ ಹೊಂಟಿದ. ಲಕ್ಷ್ಮಿ ಬಂದಳು ನೋಡಿ ಇದ್ರಿಗೆ, ಹುಚ್ಚ ಅಂದಳಕ್ಕೆ, ಯಾಕೆ ಕಲ್ಲಿನ ಬಡ್ಕೊ ತಿರಗಾಕತ್ತಿದೆ, ಸಾಕ್ಷಂತ ವೈಕುಂಠ ಒಡೆಯನ ಕಟ್ಟಿ ಹೊಂಟಿದಿ, ಏನು ಬೇಡ್ತಾನ ಅದನ್ನ ಕೊಡುವಂತಾವ್, ನೀ ಏನು ಬೇಡ್ಕೋತ ಅದನ್ನ ಕೊಡುವಂತ ಕಡೆ ಹೊಂಟಿದಿ, ಬೇಡ್ಕೊ ಅಂದ. ತಾಯಿ ಇಟ್ಟು ಕಷ್ಟ ಪಡ್ಕೊಂಡು ನನ್ನ ಸಲುವಾಗಿ ಬಂದಿದಂದ್ರ ನೀ ಬೇಡ್ಕೋತೇನ, ಬೇಡ್ಕೋತಾನ ಅಂದತಾವ್. ಯಾವ ಪುಣ್ಯಾತ್ಮರ ಆಸೆಯನ್ನು ಕೊಂದಾನ ಅವ ಈಶ್ಯನ ಸನ್ನಿಧಿಯಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಅದಕ್ಕೆ ಕನಕರೆಡ್ರು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ಅವರು ಸೇವಾ ಮಾಡೋದು ಆಸೆ ಅಂತ ಹೇಳ್ಯಾರ. ಚರಣ ಸೇವೆ ಅಂದ್ರೆ ಭಗವಂತನ ಗುಣಗಾನ ಮಾಡೋದು ಆಸೆ ಅಂತ ಹೇಳ್ಯಾರ. ನಮಗ್ ಕೇಳ್ರಿ, ಅವನು ಗುಣಗಾನ ಮಾಡೋದೊಂದು ಅರ್ಧ ತಾಸು ಕಮ್ಮಿ ಆದ್ರೆ ಚಿಂತಿಲ್ ಖರೆ, ಏನಾರ ಅನುಕೂಲ ಆತ, ನಾಳೆ ನನಗೆ ತಾಲೂಕಿಗೆ MLA ಸಿಕ್ಕರ ಅನುಕೂಲ ಆಕತ್ತೇನವ್ರು ನಾವು. ಹೌದಲ್ಲ, ಅದಕ್ಕೆ ತುಕಾರಾಮ್ ಮಹಾರಾಜಗೆ ಲಕ್ಷ್ಮಿ ಹೇಳಿದ್ರ ಏನು ಬೇಡ ಅದನ್ನು ಕೊಡುತ್ತ, ಬೇಡ್ಕೊಲೇನಂದತ್ತ. ಬಹಳ ಖುಷಿ ಆಯ್ತತ್ತೆ. ಆಕೆ ಆ ಸಂದರ್ಭ ನೋಡ್ರಿ ಪುಣ್ಯಾತ್ಮರೇ, ಈಗೂ ಇತಿಹಾಸ ತೆಗೆದು ನೋಡ್ರಿ ನೀವು. ತುಕಾರಾಮ್ ಮಹಾರಾಜ್ ಹೇಳ್ತಾನೆ, ನನಗಷ್ಟಲ್ಲ, ನನ್ನ ಇಡೀ ಕುಲಕ್ಕೆ, ನನ್ನ ಜನ್ಮಕ್ಕೆ, ನನ್ನ ಪೀಳಿಗೆಗೆ ನೀ ಲಕ್ಷ್ಮಿಯನ್ನ ಕೆಂದು ಭೇಟಿ ಆಗಬೇಡ ಅಂದತ್ತ. ಲಕ್ಷ್ಮಿಯನ್ನ ಮತ್ರಿ ಮಾಳಿಂಗರಾಗ ಭಗವಂತ ಹೇಳ್ತಾನೆ, ಏನು ಬೇಡ್ತಿ ಬೇಡ್ಕೊಡ್ತಾನ. ನಾವಲ್ಲ, ನಾವು ನನ್ನ ಕುಲಕ್ಕೆ ಬಡತಾನಿಡು, ನನ್ನ ಮಕ್ಕಳಿಗೆ ಬಡತಾನ ಕೊಡು, ಭಕ್ತರಿಗೆ ಭಾಗ್ಯ ಕೊಟ್ಬಿಡೋತು ಬೇಡ್ಕೋತಾರ ಪುಣ್ಯಾತ್ಮರು. ಅದಕ್ಕೆ ಇವತ್ತು ಸೂರ್ಯಚಂದ್ರ ಮುಳುಗುತನ ಇರುತನ ಅವನಿಗೆ ಮುಂಡಾಸದ ಪದವಿ ಬರ್ತದ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಭಂಡಾರ ಬಂಗಾರ ಅಂತಕ್ಕಂಥ ಮಾತು ಹೇಳ್ತಾರ. ಭಂಡಾರ ಬಂಗಾರ, ಯಾವ ಭಂಡಾರವನ್ನು ನಂಬಿ ನಡೀತಾನ ಅವನು ಮನೆಯೊಳಗೆ ಬಂಗಾರ ಹೊಗೆ ಹಾಯ್ತದತ್ತ. ಯಾವ ಅಪನಂಬಿಕೆಟ್ಟ ನಡೀತಾನ ಅವನ ಕೈಯಾಗ ಮಣ್ಣಿನ ಮಗಿ ಕೊಡ್ತಾನಂತಕ್ಕಂಥ ಮಾತು ಹೇಳ್ತಾರ. ಅವ್ರಿಗೆ ತನಗಾಗಿ ಏನು ಬೇಡಿಲ್ಲ, ಮಕ್ಕಳಿಗೆ ಬಡತನ ಕೊಡಂತ ಬೇಡ್ಕೋತಾರ. ಯಾಕ? ಅದು ಪುಣ್ಯಾತ್ಮರೇ, ಈ ಲೋಕದೊಳಗೆ ಕಂಬಳಿಗೆ ಕೊಲ ಇಲ್ಲ, ಭಂಡಾರಕ್ಕೆ ಜಾತಿ ಇಲ್ಲ.
ಸರ್ವರೂ ಪ್ರೀತಿಸ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ತುಕಾರಾಮ್ ಮಹಾರಾಜನ ಸ್ಥಿತಿ ಏನು ಅಂತ ಕೇಳಿದ್ರ, ಅವಾಗ ತಿಳ್ಕೊಂಡು ಇವನತ್ತೆ ಕೆಲಸ ಆಗೋದಿಲ್ಲ, ಜೀಜಾನತ್ತಕ್ಕೆ ಹೋಗ್ಬೇಕು, ಹೆಂಡತಿ ಕಡೆ ಹೋಗ್ಬೇಕಂದ್ರೆ ಪುಣ್ಯಾತ್ಮರಿ, ಹೆಂಡತಿ ಕಡೆ ಹೋಗ್ಬೇಕಂದ್ರು. ಆ ಹೆಣ್ಮಗಳು ಮಾನ ಮುಟ್ಸ್ಕೊಳ್ಳೋ ಪುರ್ತಕ್ಕೆ ಬಟ್ಟಿ ಒಂದು ಅರ್ಧ ಶೇರಿತ್ತು, ಅರ್ಧ ಎಲ್ಲ ಇತ್ತು ಅಂತ. ರಾತ್ರಿ ಕತ್ಲಾಗ ಒಂದು ಮುದುಕಿ ಬಂದ